ರಾಜ್ಯದಲ್ಲಿ ಸಚಿವ ಸಂಪುಟ ಇನ್ನೂ ಪೂರ್ಣಗೊಂಡಿಲ್ಲ. ಕೃಷಿ ಸಚಿವರೇ ಇಲ್ಲದ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳೆ ಬೆಳೆಯಬೇಡಿ ಎನ್ನುವ ಸರ್ಕಾರ ಪರ್ಯಾಯವಾಗಿ ಯಾವ ಬೆಳೆ ಬೆಳೆಯಬೇಕು ಎಂಬ ಬಗ್ಗೆ ರೈತರಿಗೆ ಮಾರ್ಗದರ್ಶನವನ್ನ ನೀಡಬೇಕು. ಸಚಿವರು ಹಾಗೂ ಅಧಿಕಾರಿಗಳ ಸಭೆ ಕರೆದು ರೈತರೊಂದಿಗೆ ಚರ್ಚೆ ನಡೆಸಬೇಕಿತ್ತು ಎಂದು ಹೇಳಿದ್ದಾರೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಆತಂಕಕಾರಿ ರೀತಿಯಲ್ಲಿ ಕುಸಿದಿದ್ದು, ಕಳೆದ ವರ್ಷದ ಹೋಲಿಕೆಯಲ್ಲಿ ಈ ಬಾರಿ ನೀರಿನ ಸಂಗ್ರಹ ಬಹಳ ಕಡಿಮೆ ಇದೆ. ಬರ ಪರಿಸ್ಥಿತಿ ಒಪ್ಪಿಕೊಂಡಿರುವ ಸರ್ಕಾರ ತಕ್ಷಣ 10,000 ಕೋಟಿ ರೂಪಾಯಿ ಅನುದಾನ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರವನ್ನ ಫೋಟೋ ಶೂಟ್ ಸರ್ಕಾರ ಎಂದು ಟೀಕಿಸಿದ ಅಶೋಕ್, ಸರ್ಕಾರ ಅಭಿವೃದ್ಧಿಗಿಂತ ಲೂಟಿ ಮತ್ತು ಪ್ರಚಾರದಲ್ಲೇ ತೊಡಗಿದೆ ಎಂದು ಆರೋಪಿಸಿದ್ದಾರೆ. ಇದ್ರೆ ತಮಿಳುನಾಡವ್ರಿಗೆ ಹೇಳು ಬೆಳೆ ಬೆಳಿಬೇಡ ಅಂತ. ಯಾರಿಗೆ ಹೇಳ್ಬೇಕು ನೀನು? ನಮ್ಗೆಲ್ಲ ಹೇಳ್ಬೇಕಾಗಿರೋದು ತಮಿಳುನಾಡಿಗೆ ಹೇಳ್ಬೇಕು. ನೀನು ಬೆಳೆ ಬೆಳಿಬೇಡ್ರಿ ಅಂತ ಹೇಳ್ಬೇಕು. ಹೇಳೋ ದಮ್ಮಿದೆಯಾ ನಿನ್ಗೆ? ಅಲ್ಲಿ ಸ್ಟಾಲಿನ್ ಹೋಗಿ ಯಾರ ಜೋಸಫ್ ವಿಜಯ್ ಬಂದ, ಪಾಪ ಬಂದ ತಕ್ಷಣ ಅವ್ರು ನೋಡಿ ರಾಜಕೀಯದ ಜ್ಞಾನ ಇಲ್ಲ, ಏನೂ ಇಲ್ಲ. ಕರ್ನಾಟಕ ವಿರುದ್ಧ ಪತ್ವ ಹೊರಡಿಸ್ತಾ ಮೇಕೆ ದಾಟು ನೋ ದಾಟು ಅಂದ. ಮೇಕೆ ದಾಟು ನೋ ದಾಟು. ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್. ನಮ್ಮ ಮುಖ್ಯಮಂತ್ರಿ ಬಂದು 1 ತಿಂಗಳಾಯ್ತು, ಕಂಪ್ಲೀಟ್ ಆಯ್ತು. ಏನನ್ನ ಅದಕ್ಕೆ ರಿಯಾಕ್ಷನ್ ಕೊಟ್ಟವ್ರ? ಅಧಿವೇಶನ ಕರೆದು ಅವ್ರಿಗೆ ಚಿಮಾರಿ ಹಾಕ್ಬೇಕಾಯ್ತಲ್ಲ ತಮಿಳ್ನಾಡಿಗೆ. ಹಾಕಿದಾರ? ಕರ್ನಾಟಕದ ರೈತರು ಬೆಳೆ ಬೆಳಿಬೇಡಿ, ತಮಿಳ್ನಾಡು ರೈತರು ಬೆಳೆ ಬೆಳ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್. ನೀನ್ ನಮ್ಮವ್ರು ಮಾತ್ರ ಹೇಳಿದ್ಯಾ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೇಳಿಲ್ಲ ನೀನು? ಹಂಗಾರೆ ನೀರು ಕೊಡಕ್ಕಾಗಲ್ಲ ಅಂತ ಯಾಕೆ ಹೇಳಿಲ್ಲ? ನನಗಾಗಿರೋ ಪ್ರಕಾರ ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇವರು. ಕದ್ದು ಮುಚ್ಚಿ ನೀರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಇವರು.